ಒಂದು ಬೀಗ್ರೂಟ ನಂದಲ್ಲ, ನಮ್ಮ ಅಣ್ಣಂದು. ಆ ಕಡೆ ನೋಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಿದು ಹಿಂಗೆ ರೆಡಿ ಆಗಿದ್ದೀರಾ ನೋಡ್ತಾ ಇದ್ದೀರಾ. ಇವತ್ತು ಕರ್ನರಿ ಫಂಕ್ಷನಲ್ಲಿದ್ದೀನಿ. ಫೋಟೋಶೂಟ್ ನಡೀತಾ ಇದೆ, ಕಾಯ್ತಾ ಇದ್ದೀವಿ ನಾವು. ನಮ್ಮ ಹುಡುಗಿ ರೆಡಿ ಆಗಿದ್ದಾಳೆ ಹಿಂಗೆ. ಇವತ್ತು ಬೀಗ್ರೂಟ ಇರೋದ್ರಿಂದ ಫುಲ್ಲು ಬೀಗ್ರೂಟದಲ್ಲಿ ಚಿಕನ್ನು. ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಅದಕ್ಕೆ ಒಂದು ಕ್ಲಿಪ್ ಅಂತ ಹಾಕಿದ್ದೀನಿ, ನೋಡ್ಕೊಳ್ಳಿ. ಇವ್ರದ್ದು ಡೆಕೋರೇಷನ್ ಅವ್ರದ್ದು ನೇಮ್ ಬಂದ್ಬಿಟ್ಟು SK4 ಸೀಸನ್ ಈವೆಂಟ್ಸ್ ಅಂತ. ಇವರು ಮದುವೆ ಶುಭ ಸಮಾರಂಭಗಳಿಗೆ ಎಲ್ಲ ಥರದ ಡೆಕೋರೇಷನ್ನ ಅವ್ರು ಮಾಡಿಕೊಡ್ತಾರೆ. ಇವ್ರದ್ದು ಡೀಟೇಲ್ಸ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೇನಾದ್ರು ಬೇಕಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಇವರೇ ಅವತ್ತು ಲಾಸ್ಟ್ ಇದು ಮಾಡಿರೋದು, ಇವಾಗ ಹಿಂಗೆ ಹೋಗ್ತಾ ಇದ್ದಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ಆ್ಯಕ್ಚುಲಿ ನಮ್ಮದು ಬೀಗ್ರೂಟ ನಂದಲ್ಲ, ನಮ್ಮ ಅಣ್ಣಂದು. ಫಾರ್ ಕೈಂಡ್ ಇನ್ಫಾರ್ಮೇಷನ್ ಮೆನ್ಷನ್ ಮಾಡ್ಬಿಡ್ತೀವಿ. ಇವ್ರು ನೋಡಿ, ನಮ್ಮ ಮಮ್ಮಿ, ನಮ್ಮ ಚಿಕ್ಕಮ್ಮ ಎಲ್ಲ ಇದ್ದಾರೆ. ಆ ಕಡೆ ಹುಡುಗ ಹುಡುಗಿ ಇದ್ದಾರೆ. ಮತ್ತೆ ಸಿಗೋಣ 5 ಮಿನಿಟ್ಸ್ ಆದಮೇಲೆ. ಥ್ಯಾಂಕ್ ಯು. ಫುಲ್ ಫೋಟೋಗೆ ಬರ್ತಾ ಇಲ್ಲ, ಕವರ್ ಮಾಡಿಬಿಟ್ಟೆ ಕಣ. ವಿಡಿಯೋ ಮಾಡ್ಕೊಬರ್ತೀನಿ. ಫುಲ್ ಸುಸ್ತಾಗಿದೆ ಅಂದ್ಕೊಳ್ಳಿ. ಇಷ್ಟೊತ್ತಿಗೆ ಮೇಕಪ್ ರೆಡಿ ಮಾಡಿಬಿಟ್ಟು, ನನ್ನಲ್ಲ. ಫಂಕ್ಷನ್ ಬಂದು ನಂದ ಗೋಕುಲ. ಸೊ ಇಲ್ಲೊಂದು VIP-ಗೆ ಅಂತಲೇ ಸಪ್ರೇಟಾಗಿ ಊಟದ್ದು ಕೌಂಟರ್ ಮಾಡಿಸಿದ್ರೆ, ಹಂಗೆ ಅಲ್ಲೊಂದು ಊಟದ್ದು ಕೌಂಟರ್ ಕೂಡ ಮಾಡಿಸಿದ್ದಾರೆ. ಇದು ಬಂದು ಸೆಲ್ಫಿ ಸ್ಟೇಜಿಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಯುನೀಕಾಗಿ ಪಂಜರ ಥರ ಡಿಸೈನ್ಸ್ ಎಲ್ಲ ಮಾಡಿದ್ದಾರೆ. ಅದ್ರ ಮುಂದೆ ಎಲ್ಲರೂ ಫೋಟೋಸ್ಗಳನ್ನ ತಗೋತಾ ಇದ್ರು. ನೆಕ್ಸ್ಟು ನಮ್ಮ ಮೇಡಮ್ ಬಂದ್ಬಿಟ್ರು, ಅವ್ರನ್ನ ವೆಲ್ಕಮ್ ಮಾಡಿಕೊಂಡು ಒಳಗಡೆ ಕರ್ಕೋತಾ ಇದ್ದೀವಿ. ಇವ್ರು ನಮ್ಮ ಮದರ್, ಸೆಕೆಂಡ್ ಮದರ್ ಬಂದರು. ಇದು ಅವರ ನಮ್ಮ ಅಕ್ಕನ ಅತ್ತೆ, ನಮ್ಮ ಅಮ್ಮ, ನಮ್ಮ ಬೇಟ ದೈವಿಕ್. ನಾವು ಹುಡುಗ ಹುಡುಗಿ ಜೊತೆ ಫೋಟೋ ತೆಗೆಸ್ಕೊಂಡು ಸೆಲ್ಫಿ ಸ್ಟೇಜ್ ಹತ್ರ ಹೋಗಿ, ತುಂಬ ಚೆನ್ನಾಗಿದೆ ಸೆಲ್ಫಿ ಸ್ಟೇಜ್ ಮಾತ್ರ. ಅಲ್ಲಿ ಹೋಗಿ ಒಂದೆರಡು ಫೋಟೋ ತೆಗೆಸ್ಕೊಳ್ತಾರೆ. ಅಲ್ಲೇ ಒಬ್ಬರು ಕಂಟೆಂಟ್ ಕ್ರಿಯೇಟರ್ ಸಿಕ್ಕಿದ್ರು, ಯೂಟ್ಯೂಬ್ ಚಾನಲ್ ಅವ್ರದ್ದು. ಆಲ್ರೆಡಿ ಅವ್ರದ್ದು 47K ರೀಚ್ ಆಗಿದೆ. ಮಾತ್ರ ಅವ್ರ ಜೊತೆ ಮಾತಾಡಿ ನನಗೆ ತುಂಬ ಖುಷಿ ಆಯಿತು. 2 ಯೂಟ್ಯೂಬ್ ಚಾನಲ್ ಅವ್ರದ್ದೇ ಇದೆ. ಒಂದು ಶ್ರೀ ಗುರು ರಾಘವೇಂದ್ರ ಸಾನ್ನಿಧ್ಯ ಅಂತ, ಮತ್ತು ಖುಷಿಯ ಲೋಕ ಕನ್ನಡ ಅಂತ. ಹಾಗೆ ಒಂದು ಫೈನಲ್ ಟಚ್ಗೆ ಮಿರರ್ ಸೆಲ್ಫಿ ತಕ್ಕೊಂಡು ಹೊರಟ್ವಿ. ಬಟ್ ನನ್ನ ಲೈಫಲ್ಲಿ ಇವರಿಬ್ಬರು ಅಂತೂ ತುಂಬ ಇಂಪಾರ್ಟೆಂಟ್ ಪರ್ಸನ್ಸು ನನ್ನ ಲೈಫ್ನ ಸ್ಟ್ರೆಂತು, ನನ್ನ ಲೈಫ್ನ ಸಪೋರ್ಟರ್ಸು ಇವ್ರುಗಳೇ. ಸೊ ನೆಕ್ಸ್ಟ್ ಅಲ್ಲಿಂದ ನಾವು ಹಾಗೆ ಊಟದಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಇನ್ನೂ ತರಕ್ಕೆ ಹೇಳಿದ್ರು, ಸೊ ಅಲ್ಲಿಗೆ ಹೋದ್ವಿ. ಏನೇನು ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಬರೋಣ ಅಂತ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಅವ್ರ ಕಡೆ ಶಾಸ್ತ್ರ ಇದೇನೋ ಮಾಡ್ತಾಯಿದ್ರು. ಹುಡುಗಿ ಮನೆ ಕಡೆಯಿಂದ ಬಂದಿರೋರಿಗೆಲ್ಲ ಮಡ್ಲಕ್ಕಿ ಕೊಟ್ಟು, ಕುಂಕುಮ ಕೊಟ್ಟು ಕಳಿಸ್ಕೊಟ್ರು. ನಮ್ಮ ಹಾಸನದ MP ಶ್ರೇಯಸ್ ಪಟೇಲ್ ಅವರು ಬಂದಿದ್ದರು. ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಿ
ನಾವು ವೆಜ್ ಊಟಕ್ಕೆ ಹೋದ್ವಿ. ಸಿಕ್ಕಾಪಟ್ಟೆ ವೆರೈಟೀಸ್ ಮಾಡಿಸಿದ್ರು. ಯಾವ್ದು ತಿನ್ನೋದು ಯಾವ್ದು ಬಿಡೋದು ಒಂದು ಗೊತ್ತಾಗಲಿಲ್ಲ. ಮತ್ತು ಇದೇ ಸ್ಪೆಷಲ್ ಅಂತ ಮಡಿಕೆ ಪಲಾವ್ ಅಂತ ಮಾಡಿಸಿರೋದು ಒಂಥರ ತುಂಬ ಚೆನ್ನಾಗಿತ್ತು. ಊಟ ಮಾತ್ರ ಸಖತ್ತಾಗಿತ್ತು. ಹುಡುಗಿ ಮನೆ ಕಡೆಯವ್ರನ್ನ ಮೈಸೂರಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಹಂಗೆ ಬಸ್ ಹತ್ರ ಬಂದಿದ್ವಿ, ಎಲ್ಲರನ್ನೂ ಕಳಿಸ್ಕೊಡೋಣ. ಇದು ವಿಡಿಯೋ ಕಣ, ನೀನು ಬರ್ತೀಯ ನನ್ನ ಬ್ಲಾಗಲ್ಲಿ? ಬರ್ತೀವಿ. ದೊಡಮ್ಮ ಹೇಳ್ಬಿಡು ದೊಡಮ್ಮ, ಬಾಯ್ ಜನರೇ ಅಂತ. ಬಾಯ್ ಜನರೇ. ಈ ಸ್ಟೆಮ್ಮನ್ನು ನಿಲ್ಸ್ಬಿಟ್ಟು ಆ ಗುಂಡನ್ನು ನಿಲ್ಸಿ ಇಲ್ಲಿಗೆ. ಉಸಿರಲ್ಲಿ ಉಸಿರಾದೆ ಪ್ರೇಮದ ಸೌರಭ ಚೆಲ್ಲುವ ಚಂದ್ರನ ಸೊ ಇಲ್ಲಿಗೆ ನನ್ನ ಬ್ಲಾಗ್ ಮುಗೀತು. ಮತ್ತೆ ಸಿಗೋಣ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್.